ಚಿತ್ರನಾರಸ್ತು ಪೂಜಂತೆ ರಮಂತೆ ತತ್ರ ದೇವತಾ. ಸೊ ಇದ್ರ ಅರ್ಥ ಏನು ಅಂತ ಅಂದರೆ, ನಾವು ಎಲ್ಲಿ ಮಹಿಳೆಯರನ್ನ ಪೂಜಿಸ್ತೀವೋ ಮತ್ತು ಗೌರವಿಸ್ತೀವೋ ಅಲ್ಲಿ ದೇವರು ವಾಸಿಸ್ತಾನಂತೆ. ಸೊ ಜೈ ಶ್ರೀರಾಮ್ ಜಯ ಹನುಮಾನ್ ಅಂತ ಹೇಳಿ ನನ್ನ ಮಾತನ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ನಾನು ಎಲ್ಲಿದ್ದೀನಿ ಅಂತ ಅಂದರೆ, ನಮ್ಮ ಮೈಸೂರಲ್ಲಿದ್ದೀನಿ. ಸೊ ಮೈಸೂರಲ್ಲಿ ನಮ್ಮ ಸಿದ್ಧಾರ್ಥ ಲೇಔಟಲ್ಲಿದ್ದೀನಿ. ಜೀವನದಲ್ಲಿ ಏನಾಗುತ್ತೆ ಅಂದರೆ, ಕೆಲವರೆಲ್ಲ ತಮ್ಮ ವಿದ್ಯಾಭ್ಯಾಸನೆಲ್ಲ ಮುಗಿಸಿ ಕೆಲಸ ಹುಡುಕ್ತಾ ಇರ್ತಾರೆ. ಸೊ ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ, ಅವರ ಅವಕಾಶನ ಅವ್ರ ಜೀವನ ನಡೆಸಬೇಕು ಅಂತ ಅವರೇ ಸೃಷ್ಟಿ ಮಾಡ್ಕೊತಾರೆ. ಅದರಲ್ಲಿ ನಾನು ಇದೊಂದು ಉದಾಹರಣೆ ಅಂತ ಹೇಳ್ಬೋದು. ಸೊ ಇವರಿಬ್ಬರು ಬೇಸಿಕಲಿ ಅಣ್ಣ ತಮ್ಮಂದಿರು. ಅವರ ಒಂದು ವಿದ್ಯಾಭ್ಯಾಸ ಮುಗಿಸಿ ಏನಾದರೂ ಜೀವನದಲ್ಲಿ ಏನಾದರೂ ಒಂದು ಮಾಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿರೋದು. ಸುಮಾರು ಒಂದು 5-6 ಥರ ಬಿಸ್ನೆಸ್ ಮಾಡಿ, ಬಿಸ್ನೆಸ್ ಅಂತ ಅಂದಮೇಲೆ ಅದರಲ್ಲಿ ತಪ್ಪು ಸರಿ ಯಾವುದು ಅಂತ ಎಲ್ಲ ತಿಳ್ಕೊಂಡು ಕೊನೆಗೆ ಹಿಡ್ದಿದ್ದು ಕೈ ಅಂತ ಅಂದಮೇಲೆ ಈ ರಾಗಿ ಗಂಜಿ ಮಿಲ್ಲೆಟ್ಸ್ ಅನ್ನೋ ಬಿಸ್ನೆಸ್ ಇವ್ರಿಗೆ ಕೈ ಹಿಡ್ದಿದೆ. ಸೊ ನೋಡಿ, ನಾನು ಹೇಳೋದ್ಕಿಂತ ನೋಡೋಣ ಇವರೇನು ಹೇಳ್ತಾರೆ ಅನ್ನೋದು ಕೇಳೋಣ ಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್. ನನ್ನ ಹೆಸರು ಭರತ್ ಅಂತ. ಸೊ ನನ್ನದೊಂದು ಯೂಟ್ಯೂಬ್ ಚಾನಲ್ ಇದೆ, ರಾಮಕಾರ್ಯ ಹನುಮಾನ್ ಪಾತ್ ಅಂತ. ಸೊ ನಾನು ಅದರಲ್ಲಿ ಬರೀ ಬಿಸ್ನೆಸ್ ಬಗ್ಗೆ ಹೇಳ್ತೀನಿ. ಸೊ ಯಾವ ಜಾಗದಲ್ಲಿ ಮಾಡಿದ್ರೆ ಸರಿ, ಏನೋ ಆಗುತ್ತೆ ಬಿಸ್ನೆಸ್ಸಲ್ಲಿ, ಡ್ರಾಬ್ಯಾಕ್ಸ್ಗಳು ತಪ್ಪು ಮಾಡಿ ಏನೇನು ತಪ್ಪುಗಳಾಗುತ್ತೆ ಅನ್ನೋದನ್ನ ನಾನು ತೋರಿಸ್ತಾ ಇದ್ದೀನಿ ಚಾನಲ್. ಸೊ ನಾನು ಹಿಂಗೆ ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲೆಲ್ಲ ನೋಡ್ತಾ ಇರಬೇಕಾದ್ರೆ ಒಂದು ನ್ಯೂಸ್ ಚಾನಲ್ ಬಗ್ಗೆ ನೋಡಬೇಕು, ನಮ್ಮ ಮೈಸೂರಲ್ಲಿ ನೋಡಬೇಕಾದ್ರೆ. ಸೊ ನಿಮ್ಮದೊಂದು ಮೊಟ್ಟೆ ಮಿಲೆಟ್ಸ್ ಬಗ್ಗೆ ನನಗೆ ಗೊತ್ತಾಯಿತು. ಸೊ ನಾನು ಮೈಸೂರಲ್ಲಿ ಮಾಡ್ತಾ ಇದ್ದಾರೆ, ಅದು ನಮ್ಮ ಸಿದ್ಧಾರ್ಥ ಲೇಔಟಲ್ಲಿ ಮಾಡ್ತಾ ಇದ್ದಾರೆ ಅಂದಾಗ ನನಗೆ ತುಂಬ ಖುಷಿ ಆಯ್ತದು. ಸೊ ನೋಡೋಣ, ಮಾತಾಡ್ಸೋಣ ಅಂತ ಅಂದ್ಕೊಂಡು ನೋಡೋಣ ಹೆಂಗೆ ಸ್ಟಾರ್ಟ್ ಆಯಿತು ಅಂತ ಕೇಳೋಣ ಅಂತ ಬಂದೆ. ಸರ್ ಹೆಂಗೆ ಅದು ಸ್ಟಾರ್ಟ್ ಆಗಿತ್ತು ಸರ್, ಮೊಟ್ಟೆ ಮಿಲೆಟ್ಸ್ ಹೆಂಗೆ ಜರ್ನಿ ಹೆಂಗೆ ಸ್ಟಾರ್ಟ್ ಆಯಿತು ಸರ್? ಸರ್ ಹಿಂಗೆ ಆ್ಯಕ್ಚುಲಿ ನಾವು ತುಂಬ ಬಡ ಕುಟುಂಬದಿಂದ ಬಂದಂಥವ್ರು. ಮನೆ ಪರಿಸ್ಥಿತಿ ತುಂಬ ಹದಗೆಟ್ಟಾಗ, ಯಾರೂ ಸಪೋರ್ಟಿವಿಟಿ ಇಲ್ಲ ಅಂದಾಗ ನಾವು ಏನು ಮಾಡ್ತೀವಿ, ಹೀಗೆ ಅಲ್ಲಿ ಇಲ್ಲಿ ಕೆಲಸ ಮಾಡ್ತಾ ಜರ್ನಿನ ಸ್ಟಾರ್ಟ್ ಮಾಡ್ಕೊತೀವಿ. ಎಜುಕೇಷನ್ ಅಂತ ಬಂದರೆ ಸೆಕೆಂಡ್ PU ಅಷ್ಟೇ ಆಗಿರೋದು. ಅಲ್ಲಿವರೆಗೂ ಅಷ್ಟೇ ನಾವು ಓದಲಿಕ್ಕಾಗಿದೆ. ಯಾಕೆಂದರೆ ಮನೆ ಪರಿಸ್ಥಿತಿ ಇರಬೇಕಾದ್ರೆ ಪಾಸಿಬಲ್ ಇಲ್ಲ ಮುಂದೆ ಓದಲಿಕ್ಕೆ. ಏನಾದರೂ ಮಾಡಿ ಕೆಲಸ ಮಾಡಲೇಬೇಕು, ಸಂಪಾದನೆ ಮಾಡಲೇಬೇಕಂತೇಳಿ ನಾವು ಸ್ಟಾರ್ಟ್ ಮಾಡಿದ್ದು. ತುಂಬ ಕಡೆ ವರ್ಕ್ ಮಾಡಿದ್ದೀವಿ. ಎಲ್ಲ ಕಡೆ ವರ್ಕ್ ಮಾಡುವಾಗ ನಮ್ಮ ಉದ್ದೇಶ, ನಮ್ಮದು ಚಿಕ್ಕ ವಯಸ್ಸಲ್ಲೂ ಒಂದು ಮೈಂಡ್ ಇತ್ತು, ಏನಂತ ಅಂದರೆ ಸ್ವಂತವಾಗಿ ಏನಾದರೂ ಬಿಸ್ನೆಸ್ ಮಾಡಬೇಕಂತ. ಫಸ್ಟು ಬಿಸ್ನೆಸ್ ಮಾಡಿದ್ದೆ ಟೀ ಸ್ಟಾಲು. ತುಂಬ ಚೆನ್ನಾಗಿ ರನ್ನಿಂಗ್ ಇತ್ತು. ಅದರಿಂದ ತುಂಬ ಏನೂ ಕೊರತೆ ಇರಲಿಲ್ಲ, ಒಂದು ಲೈಫು ಚೆನ್ನಾಗಿ ನಡೀತಾ ಇತ್ತು. ಈ ಕರೋನಾ ಟೈಮ್ ಬಂದಮೇಲೆ ತುಂಬ ಲಾಸ್ ಆಯಿತು ಸರ್. ಕರೋನಾ ಟೈಮಲ್ಲಿ ನಂದೇ ಅಂತಲ್ಲ, ತುಂಬ ಜನ ಪರಿಸ್ಥಿತಿನೂ ಪ್ರಾಬ್ಲಮ್ ಆಯಿತು. ಆವಾಗ ಸುಮ್ಮನೆ ಕೂರಲಿಲ್ಲ, ಕಮಿಟ್ಮೆಂಟ್ ಜೊತೆಗೆ ಬೆಳಿಬೇಕಾದ್ರೆ ಏನಾದರೂ ಮಾಡಬೇಕಂತಲೇ ನಾನು 2012ರಲ್ಲಿ ನಾವು ಈ ಪ್ರಾಡಕ್ಟ್ನ ತಯಾರು ಮಾಡಿದ್ದು ಸರ್. ನಂದಿ RDB ನಂದಿ ಪ್ರಾಡಕ್ಟ್ಸ್ ಅಂತ ನಾವು ಮಾರ್ಕೆಟಿಂಗ್ ಮಾಡಿದ್ವು. ಇದಕ್ಕೆ 35 ಥರದ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ತೀವಿ. ಇದರಲ್ಲಿ 9 ಸಿರಿಧಾನ್ಯ ಬರುತ್ತೆ, ಮತ್ತು ಧಾನ್ಯಗಳ ಜೊತೆಗೆ ಒಂದು 5 ಡ್ರೈ ಫ್ರೂಟ್ಸ್ ಆ್ಯಡ್ ಆಗುತ್ತೆ. ಇದು ಸೇರಿ ಇದು ಮಿಲೆಟ್ಸ್ ಮಾಲ್ಟ್ ಅಂತ ನಾವು ತಯಾರು ಮಾಡಿ ಇಡೀ ಮೈಸೂರು ಮತ್ತು ಆ ಕಡೆ ಹಳ್ಳಿಗಳು ಮತ್ತು ಸಿಟಿ ತಾಲೂಕುಗಳಿಗೆಲ್ಲ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದೆ. ಚೆನ್ನಾಗಿ ರನ್ನಿಂಗ್ ಇತ್ತು. ಮಾಡುವಾಗ ನಮ್ಮ ಅಜ್ಜಿ ಅವರೆಲ್ಲ ಹಾಗೆ ನಮಗೆ ಊಟ ಸ್ಕೂಲ್ ಹೋಗೋ ಟೈಮಲ್ಲಿ ಈ ಮುದ್ದೆಯಲ್ಲಿ ರಾಗಿ ಅಂಬ್ಲಿ ಮಜ್ಜಿಗೆ ಮಿಕ್ಸ್ ಮಾಡಿ ಅಂಬ್ಲಿ ಟೈಪಲ್ಲಿ ಕೊಡ್ತಾಯಿದ್ರು. ನಾವು ಅದನ್ನು ಸ್ವಲ್ಪ ಯೋಚನೆ ಮಾಡ್ತಾಯಿದ್ದೋ, ಏನು ಇದನ್ನು ಮಾಡ್ಬೋದಲ್ಲ, ನಾವು ಜನಗಳು ಕೊಡ್ಬೋದಲ್ಲ. ಏನೋ ಒಂಥರ ಸಂಕೋಚ, ಅಂಬ್ಲಿ ಮಾಡಿದ್ರೆ ಏನಾರು ಅನ್ಕೋತಾರೆ, ಯಾರಿಗೆ ಬಂದು ಕುಡಿತಾರೆ ಅನ್ನೋದೊಂದು ಕುತೂಹಲ ಇತ್ತು. ಬಟ್ ಅದು ಹಂಗೆ ಓಲ್ಡ್ ಮಾಡಿದ್ದು. ನಾವು ಯಾವಾಗ ಸಿರಿಧಾನ್ಯ ನಮ್ಮದೇ ಪ್ರಾಡಕ್ಟ್ ಇತ್ತಲ್ಲ, ಈ ಪ್ರಾಡಕ್ಟನ್ನ ಇದು ಸ್ವಲ್ಪ ಡಲ್ ಆದಮೇಲೆ ಇದರಿಂದನೇ ನಾವು ಏನಾದ್ರು ಮಾಡೋಣ ಅಂತ ಹೇಳುವಾಗ ಈ ತಮಿಳ್ನಾಡು ಸೈಡಲ್ಲಿ ರಾಗಿ ಅಂಬ್ಲಿ ಮಜ್ಜಿಗೆನ ಅವ್ರದ್ದೇ ಆದ ಸ್ಟೈಲಲ್ಲಿ ಕೊಡ್ತಾಯಿದ್ರು. ಇದನ್ನು ನಾವು ಅಬ್ಸರ್ವ್ ಮಾಡುವಾಗ ನಾನೇನಕ್ಕೆ ಮೈಸೂರಲ್ಲಿ, ಇಡೀ ಮೈಸೂರಲ್ಲಿ ಎಲ್ಲೂ ಇಲ್ಲ. ನಾನು ಸ್ಟಾರ್ಟ್ ಮಾಡಬೇಕಾದ್ರೆ ಈಗ ಆಲ್ಮೋಸ್ಟ್ ಸ್ಟಾರ್ಟ್ ಮಾಡಿ ಒಂದು 5 ವರ್ಷ ಆಗ್ತಾ ಬಂದಿದೆ. ಈ 5 ವರ್ಷದಲ್ಲಿ ರಾಗಿ ಅಂಬ್ಲಿ ಅನ್ನೋದು ಎಲ್ಲೂ ಇಲ್ಲ. ಈ ನಮ್ಮದು ಸಿರಿಧಾನ್ಯ ಮತ್ತು ಆ ಕಾನ್ಸೆಪ್ಟ್, ರಾಗಿ ಅಂಬ್ಲಿ ಮಜ್ಜಿಗೆ ಕಾನ್ಸೆಪ್ಟನ್ನ ಎರಡನ್ನೂ ಮಿಶ್ರಿತ ಮಾಡಿ ಜನಗಳಿಗೆ ಕೊಟ್ಟರೆ ಯಾವ ಥರ ಇರುತ್ತೆ ಅಂತೇಳಿ ಒಂದು ಕಾನ್ಸೆಪ್ಟ್ ಮಾಡಿದೆ. ಅದನ್ನು ಒಂದು ಪ್ರಯೋಗನೂ ಕೂಡ ಮಾಡಿದೆ. ಒಂದು ಚಿಕ್ಕದಾಗಿ ಒಂದು ಟೇಬಲ್ ಹಾಕೊಂಡು ಮಾಡಿದ್ದು. ಬರ್ತಾ ಬರ್ತಾ ಜನ ತುಂಬಾ ಇಷ್ಟಪಡೋಕ್ಕಾದ್ರು. ಆವಾಗ ಆಫ್ಟರ್ ಆಲ್ ಮ್ಯಾಕ್ಸಿಮಮ್ 100 ರೂಪಾಯಿ, 150 ರೂಪಾಯಿ, 200 ರೂಪಾಯಿಂದ ಸ್ಟಾರ್ಟ್ ಮಾಡಿರೋದಿದೆ. ಬಟ್ ನಾನು ಅದಕ್ಕೆ ಕುಗ್ಲಿಲ್ಲ. ಬಿಸ್ನೆಸ್ ಅಂತ ಅಂದರೆ ಅದು ಮಾಮೂಲಿ. ಈಗ
100 200 ಅಂತ ಅಂದ್ರೂ ತುಂಬ ಜರ್ನಿ ಹೋಗ್ಬೇಕಾಗುತ್ತೆ. ಜನಗಳಿಗೆ ಗೊತ್ತಾಗಬೇಕು, ಇವೆಲ್ಲ ಮಾಡಬೇಕು. ಅದಾದಮೇಲೆ ಸ್ವಲ್ಪ ಜಾಗ ಬದಲಾವಣೆ ಮಾಡ್ಕೋತೀನಿ. ಆ ಜಾಗ ಬದಲಾವಣೆ ಮಾಡ್ಕೊಂಡು ಒಂದೇ ಸಲ ಸ್ವಲ್ಪ ಮೇಲ್ಪಟ್ಟಾಗುತ್ತೆ. ಈಗ ಒಂದು 300 ರೂಪಾಯಿ 400 500 ಈ ಥರದಲ್ಲಿ ಜರ್ನಿ ಸ್ಟಾರ್ಟ್ ಆಗುತ್ತೆ. 2 ವರ್ಷ ಅಷ್ಟರಿಂದನೇ 2 ವರ್ಷ ಬರ್ತೀನಿ ನಾನು. ಬೇರೆ ಮಿಲೆಟ್ಸ್ದು ನಮ್ಮದೇ ಮಾರ್ಕೆಟಿಂಗ್ನು ಸ್ವಲ್ಪ ಅಂದರೆ ಅಂಗಡಿಗಳಿಗೆ ಸಪ್ಲೈ ಇರಲ್ಲ. ಆಲ್ಮೋಸ್ಟ್ ಈಗ ಎಲ್ಲೆಲ್ಲಿ ಪಾರ್ಕ್ಗಳಲ್ಲಿ ಈ ದೇವಸ್ಥಾನಗಳಲ್ಲಿ ಜನಸಂಖ್ಯೆ ಎಲ್ಲಿರುತ್ತೆ ಅಲ್ಲಿ ನಮ್ಮದು ಮಿಲೆಟ್ಸನ್ನು ಸ್ಯಾಂಪಲ್ ತೊಗೊಂಡು ಜನಗಳಿಗೆ ಡೈರೆಕ್ಟ್ ಸೇಲ್ಸ್ ಮಾಡ್ತಾ ಇರ್ತೀನಿ. ಅಲ್ಲಿ ಡೈರೆಕ್ಟ್ ಕಸ್ಟಮರು ಇರ್ತಾರೆ. ಅದ್ರ ಜೊತೆಗೆ ಈ ಥರ ಕಾನ್ಸೆಪ್ಟ್ನ ರಾಗಿ ಅಂಬ್ಲಿ ಮತ್ತು ಸಿರಿಧಾನ್ಯ ಮಿಶ್ರಿತ ರಾಗಿ ಅಂಬ್ಲಿನ ಸ್ಟಾರ್ಟ್ ಮಾಡ್ತೀನಿ. 2 ಬಿಸ್ನೆಸ್ಸಿಂದ ನನಗೆ ಅದು ಪ್ರಾಡಕ್ಟು ಸ್ವಲ್ಪ ಕೈ ಹಿಡಿತಾ ಬರುತ್ತೆ. ಮತ್ತು ಇದರಲ್ಲೂ ಸ್ವಲ್ಪನೇ ಅಪ್ ಆಗುತ್ತೆ. ಅದಾದಮೇಲೆ ಒಂದು 2 ಇಯರ್ಸ್ ಆದಮೇಲೆ ಕಂಪ್ಲೀಟ್ ನನಗೆ ಪಿಕಪ್ ಅಂತ ಬರುತ್ತೆ. ಒಂದು ಧೈರ್ಯ ಬರುತ್ತೆ. ನನ್ನ ಬಿಸ್ನೆಸ್ ಕ್ಲಿಕ್ ಆಗುತ್ತೆ. ಎಲ್ಲ ಥರ ಕಸ್ಟಮರ್ಸ್ ಆ್ಯಡ್ ಆಗ್ತಾರೆ. ಅಫಿಷಿಯಲ್ಸ್ ಅಂತ ಇರ್ಬೋದು, ಮತ್ತು ಎಲ್ಲ ಥರ ಆಟೋ ಡ್ರೈವರ್ಸಿಂದ ಹಿಡಿದು ಎಲ್ಲ ಥರ ಕಸ್ಟಮರ್ ನನಗೆ ಆ್ಯಡ್ ಆದಾಗ ಒಂದು ಸ್ಟೆಬಲ್ ಆಗ್ತೀನಿ. ಎಂದ್ರಲ್ಲಿ ಇವಾಗ ಸರ್ ನಮ್ಮಲ್ಲಿ ಹಾಂ ರಾಗಿ ಅಂಬ್ಲಿ ಅಂದರೆ ನಮ್ಮದು ಸಿರಿಧಾನ್ಯ ಪ್ರಾಡಕ್ಟ್ ಐತಲ್ಲ ಅದನ್ನು 20% ಮತ್ತು ರಾಗಿ 2 ಮಿಕ್ಸ್ ಮಾಡಿ ಅಂಬ್ಲಿ ಮಾಡ್ತೇವೆ. ಮತ್ತು ನಾವೇ ಮಜ್ಜಿಗೆಯನ್ನು ಎಪ್ಪಾಕಿ ಕಡಿಯುವಂತಹ ಮಜ್ಜಿಗೆ ಮತ್ತು ರಾಗಿ ಅಂಬ್ಲಿ 2 ಮಿಕ್ಸ್ ಮಾಡಿ ಮಡಿಕೆ ಫುಲ್ ಕೊಡ್ತೀವಿ ಸರ್. ಈ ಮಡಿಕೆ ಫುಲ್ ಬಂದು 30 ರೂಪಾಯಿ ತೊಗೋತೀವಿ. ಅರ್ಧ ಲೀಟ್ರ್ ಇರುತ್ತೆ. ಒಂದು ಮಡಿಕೆ ಫುಲ್ ಕುಡಿದ್ರೆ ಆಲ್ಮೋಸ್ಟ್ ಒಂದು ನಾರ್ಮಲ್ ಒಂದು ಪುಟ್ಟ ಅಂತಲೇ ಹೇಳ್ಬೋದು, ಹೊಟ್ಟೆ ತುಂಬುತ್ತೆ. ಕೆಲವರು 2 ಕುಡಿತಾರೆ. ಊಟನೇ ಬೇಡ ಸರ್. ದೇಹಕ್ಕೆ ತುಂಬಾನೇ ತಂಪು ಮತ್ತು ಆರೋಗ್ಯವಾದಂತಹ ಇದು ಪುಷ್ಟಿಕಾದಂಥ ಒಂದು ಪೌಷ್ಟಿಕಾಂಶದ ಫುಡ್ ಅಂತಲೇ ಹೇಳ್ಬೋದು. ಬೇರೆ ಅನ್ಸುತ್ತೆ. ಆಮೇಲೆ ನಮ್ಮಲ್ಲಿ ಮಿಕ್ಸ್ ಫ್ರೂಟ್ ಜ್ಯೂಸ್ ಅಂತ ಮಾಡ್ತೇವೆ. ಲೆಮನ್ ಜ್ಯೂಸ್ ಸಿಗುತ್ತೆ. ಎಲ್ಲ ಖಾಲಿ ಆಗಿದೆ ಸರ್. ಖಾಲಿಯಾಗಿರೋ ಬಂದಿದ್ದೀರಿ ನೀವು, ಹಾಗಾಗಿ. ಆಮೇಲೆ ಬೆಲ್ಲದ ಪಾನಕನೂ ಮಾಡ್ತೀವಿ ಸರ್. ಈ ಕೆಲವರು ಶುಗರ್ ಇರೋ ತಿನ್ನಲ್ಲ ಅಲ್ವಾ, ಕುಡಿಯಲ್ಲ. ಹಾಗಾಗಿ ಬೆಲ್ಲದ ಪಾನಕ ಮತ್ತು ಕರ್ಬೂಜ ಮಿಕ್ಸ್ ಇರುತ್ತೆ. ಎಲ್ಲದಕ್ಕೂ ನಾವು ಸಬ್ಜಾ ಸೀಡ್ಸ್ನ ಬಳಸ್ತೀವಿ. ಅದೇ ಸರ್, ಈಗ ತುಂಬ ಕಡೆ ಕೆಲಸಗಳು ಮಾಡಿ ತುಂಬ ಬಿಸ್ನೆಸ್ನ ಮಾಡಿ ಕೈ ಸುಡ್ಕೊಂಡು ಅದಾದಮೇಲೆ ಒಂದು ಹಂತಕ್ಕೆ ಈ ಮಡಿಕೆ ಮಿಲೆಟ್ಸ್ ಅಂತ ಸ್ಟಾರ್ಟ್ ಮಾಡಿದಾಗ ನನಗೆ ಆದಂಥ, ಈಗ ನಾನು ಎಲ್ಲೆಲ್ಲಿ ಸೋತಿದ್ದೀನಿ, ಏನೇನು ತಪ್ಪಿದೆ ಅದೆಲ್ಲ ನಾನು ತಿಳ್ಕೊಂಡು ಆ ಜರ್ನಿಯಲ್ಲಿ ಯಾವ್ಯಾವ್ದನ್ನ ನಾನು ತಪ್ಪು ಮಾಡ್ತಾಯಿದ್ದೀನಿ ಅದೆಲ್ಲ ತಿಳ್ಕೊಂಡು ನಾನು ಸ್ಟಾರ್ಟ್ ಮಾಡಿದಾಗ ಆ ಎಕ್ಸ್ಪೀರಿಯನ್ಸ್ ಮೇಲೆ ನಾನು ಇಲ್ಲಿ ಇನ್ನೊಂದು ಬ್ರ್ಯಾಂಚ್ ಮಾಡ್ತಾಯಿದ್ದೀನಿ ಅನ್ನೋಕ್ಕೆ ಒಂದು ಕಾರಣ. ಮನುಷ್ಯ ಏನೇ ಆದ್ರೂ ಅದ್ರ ಬಗ್ಗೆ ಆಗು ಹೋಗುಗಳನ್ನ ಎಲ್ಲ ಜೀವನದ ನಡೆಯೋಂತಹ ಸಲಹೆಗಳನ್ನ ತಗೊಂಡು ಮುಂದೆ ಹೆಜ್ಜೆ ಇಟ್ಟರೆ ಒಂದು ಸಕ್ಸಸ್ ಆಗೇ ಆಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆನೇ ನಾನಾಗಿದ್ದೀನಿ. ಒಬ್ಬರು ಗ್ರಾಹಕರು ಇದ್ದಾರೆ. ಇವರು ಡೈಲಿ ಕುಡಿಯೋಕ್ಕೆ ಬರ್ತಾರಂತೆ. ಸೊ ನೋಡೋಣ ಇವ್ರೇನು ಹೇಳ್ತಾರೆ ಅಂತ. ಸರ್ ನಮಸ್ತೆ. ನಮಸ್ತೆ, ಹೇಳಿ ಸರ್. ಸರ್ ಅದೇ ನನ್ನ ಹೆಸರು ಭರತ್ ಅಂತ. ಓಕೆ. ಸೊ ನಾನು ಹಂಗೆ ನಂದು ಒಂದು ಯೂಟ್ಯೂಬ್ ಚಾನಲ್ ಇದೆ, ರಾಮಕಾರ್ಯ ಹನುಮಾನ್ ಪಾತ್ ಅಂತ. ಓಕೆ. ಸೊ ನಾನು ಅದೇ ಬಿಸ್ನೆಸ್ ಬಗ್ಗೆ ತೋರಿಸ್ತಾ ಇದ್ದೆ. ಸೊ ಈ ಮಡಿಕೆ ಮಿಲೆಟ್ಸ್ ಬಗ್ಗೆ ವಿಡಿಯೋ ಮಾಡ್ತಿದ್ದೆ ನಾನು. ಹೌದು. ಸೊ ನೀವು ಡೈಲಿ ಕುಡಿತೀರಾ ಅಂತ ಗೊತ್ತಾಯಿತು. ಹಾಂ ಸರ್. ಸರ್ ನಿಮ್ಮ ಹೆಸರು ಗೊತ್ತಾಗಲಿಲ್ಲ. ಸರ್ ನಮ್ಮ ಹೆಸರು ನಾಗರಾಜ್ ಅಂತ. ಸರ್ ಹೆಂಗಿದೆ ಸರ್ ಟೇಸ್ಟು? ಸರ್ ಟೇಸ್ಟು ಫೈನ್ ಆಗಿದೆ. ಇಲ್ಲಿ ಈಟ್ ಆದವ್ರಿಗೆ ಒಳ್ಳೆ ತಂಪು ಕೊಡೋ ಅಂತ ಮಡಿಕೆ ಮಜ್ಜಿಗೆ ವಿತ್ ರಾಗಿ ಅಂಬ್ಲಿ ವಿತ್ ಮಜ್ಜಿಗೆ ಕೋಲ್ಡ್ ಆಗಿರುತ್ತೆ, ದೇಹಕ್ಕೆ ತಂಪು ಸರ್. ಫೈನ್ ಆಗಿರುತ್ತೆ. ನಾವು ಎವ್ರಿ ಡೇ ಬಂದು ಇಲ್ಲಿ ಡೈಲಿ ಕುಡ್ಕೊಂಡು ಹೋಗ್ತೀವಿ. ಪ್ರತಿಯೊಂದು ವಿಡಿಯೋದಲ್ಲೂ ನಾನು ಹೇಳ್ತಾ ಇರ್ತೀನಿ, ಒಂದು ವ್ಯವಹಾರ ಅಂತ ಅಂದಮೇಲೆ ಒಂದು ಶ್ರದ್ಧೆ, ಭಕ್ತಿ, ನಿಷ್ಠೆ, ನಂಬಿಕೆ ಇದಿಷ್ಟು ಇಟ್ಕೊಂಡಿರಬೇಕು. ನಾವೆಲ್ಲ ಸ್ಟಾರ್ಟಿಂಗಲ್ಲಿ ಏನು ಮಾಡ್ತೀವಿ ಅಂತ ಅಂದರೆ ಲಾಭ ನೋಡೋಕ್ಕೆ, ಸ್ಟಾರ್ಟಿಂಗಲ್ಲೇ ಲಾಭ ನೋಡೋಕ್ಕೆ ಇದು ಮಾಡ್ತೀವಿ. ಸೊ ಅದು ತಪ್ಪು. ಈ ಶ್ರದ್ಧೆ, ಭಕ್ತಿ, ನಿಷ್ಠೆ, ನಂಬಿಕೆ ಎಲ್ಲ ಇಟ್ಕೊಂಡಿರ್ತೀವಲ್ಲ, ಆವಾಗ ಒಂದು ಜವಾಬ್ದಾರಿ ಬರುತ್ತೆ. ಆ ಜವಾಬ್ದಾರಿ ನಮಗೆ ಲಾಭದ ದಾರಿ ಕರ್ಕೊಂಡು ಹೋಗಿದೆ.